ಸಂತಸದ ಪಯಣ, ಶುಭ ದಿನ ಈ ಮಕರ ಸಂಕ್ರಮಣ. ಸುಗ್ಗಿ ಬರುತ್ತಿರುವ ಸೂಚನೆಯ ಸುಳು ಬಾಗಿ ಸಂತಸದಿ ತಿಳಿಸುತ್ತಿದೆ ಮಾಮರವು ಎಂಬ ನುಡಿಮುತ್ತಿನಂತೆ ಪ್ರಕೃತಿ ಮಾತೆಯೊಂದಿಗೆ ನಾವು ಕೂಡ ಬಹಳನೇ ಸಂಭ್ರಮದಿಂದ ಸಜ್ಜಾಗಿದ್ದೇವೆ ಈ ಸೊಗಸಾದ ಮಕರ ಸಂಕ್ರಮಣವನ್ನ ಆಚರಿಸಲಿಕ್ಕೆ ಅಲ್ವೇ ವೀಕ್ಷಕರೇ. ತಮ್ಮೆಲ್ಲರಿಗೂ ಜೀ ಕನ್ನಡ ವಾಹಿನಿಯ ಪರವಾಗಿ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಹಾಗೂ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಹೊತ್ತಾಗಿದೆ ಗುರೂಜಿಯವರನ್ನ ಸ್ವಾಗತಿಸೋದಕ್ಕೆ. ಸ್ವಾಗತಿಸಿಬಿಡೋಣವೇ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ನಿಮಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಹಾಗೆ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ವಿಶೇಷವಾದ ನಮಸ್ಕಾರಗಳು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ವಿನಯಪೂರ್ವಕವಾಗಿರ್ತಕ್ಕಂಥ ಹಬ್ಬ ಅನುಗ್ರಹವಾಗಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಅನುಗ್ರಹ ಇದೇ ರೀತಿ ವರ್ಷ ವರ್ಷ ಹರ್ಷದಿಂದ ಇರಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ. ಗುರುಜಿ, ಸುಗ್ಗಿಯ ಈ ಹಬ್ಬ ಬಹಳಾನೇ ವಿಶೇಷ. ಇವತ್ತು ಸಾಕಷ್ಟು ಒಳ್ಳೆಯ ರಸದೌತಣ ನಮಗ್ ಸಿಗತ್ತೆ ನಿಮ್ಮ ಮಾತಿನ ಮುಖೇನ ಅಂತ ಅನ್ಕೊಂಡಿದೀವಿ. ಯಾವ ವಿಚಾರಗಳನ್ನ ನಮ್ಮ ಮುಂದಿಡ್ತಿದ್ದೀರಾ? ದೈವಾನುಗ್ರಹ ಭಕ್ತ ಪ್ರಿಯರೇ, ಎಲ್ಲ ವೀಕ್ಷಕ ಬಾಂಧವರೇ, ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡಕ್ಕೆ. ಕೊನೆಯ ಬ್ರಹ್ಮಾಂಡ ಲೋಕ ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ವಿಚಾರ. ಜಗತ್ತಲ್ಲಿ ಬ್ರಹ್ಮಾಂಡ ಅಂತಕ್ಕಂಥ ವಿಚಾರದಲ್ಲಿ ಆತಳ ಸೂತಳ ರಸಾತಳ ತಳಾತಳ ಮಹಾತಳ ಪಾತಾಳ ಲೋಕಗಳಲ್ಲಿ ಓಂ ಭೂಹು ಓಂ ಭುವಃ ಓಂ ಸುವಃ ಓಂ ಮಹಾ ಓಂ ಜನ ಓಂ ತಪಃ ಓಂ ಸತ್ಯಂ ಸತ್ಯಲೋಕದ ಶಿವನು ಭೂಲೋಕಕ್ಕೆ ಸ್ಪರ್ಶ ಮಾಡಿದ ದಿನವೇ ಈ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಅಂದ್ರೆ ರಾತ್ರಿಯಲ್ಲಿ ಪಾರ್ವತಿ ಪರಮೇಶ್ವರು ಭೂ ಸ್ಪರ್ಶವನ್ನ ಆ ಸರ್ಸ ಅನುಗ್ರಹದಲ್ಲಿ ತಾವುಗಳು ವಿಮಾನದಿಂದ, ಅಂದ್ರೆ ಅವರಲ್ಲಿ ವಿಮಾನ ಯಾವುದೋ ಪುಷ್ಪಕ ವಿಮಾನ, ಇಂಥ ಒಂದು ಪುಷ್ಪಕ ವಿಮಾನದಲ್ಲಿ ಗರುಡನ ಮುಖಾಂತರವಾಗಿ, ನಂದೀಶ್ವರನ ಮುಖಾಂತರವಾಗಿ, ಪ್ರಾಣಿ ಪಕ್ಷಿಗಳ ಮುಖಾಂತರವಾಗಿ ಭೂಲೋಕ ಸ್ಪರ್ಶವನ್ನ ಮಾಡ್ತಾರೆ. ಲೋಕಾರೂಢಿಯಲ್ಲಿ ಪಾರ್ವತಿ ಪರಮೇಶ್ವರರು ಯೋಗಕ್ಷೇಮಂ ವಹಾಮ್ಯಹಂ, ಈ ಲೋಕವನ್ನ ತಾವು ಸೃಷ್ಟಿ ಮಾಡಿರೋದು, ಎಲ್ಲ ಕ್ರಿಮಿ ಕೀಟ ಜೀವರಾಶಿಗಳು ಬಹಳ ಚೆನ್ನಾಗಿದೆಯೇ ಅಂತ ನೋಡೋದೇ ಸಂಕ್ರಾಂತಿ ಹಬ್ಬದ ವಿಶೇಷ. ಈ ಒಂದು ಸಂಕ್ರಾಂತಿಗೆ ತಮ್ಮೆಲ್ಲ ಆದರದ ಸ್ವಾಗತ ಸುಸ್ವಾಗತ. ಈ ಸಂಕ್ರಾಂತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಎಷ್ಟು ವಿಧವಾದ ಹಬ್ಬಗಳಿದೆ ಸಂಕ್ರಾಂತಿ ಹಬ್ಬದ ದಿವಸ ಅಂತ ಕರಿತೀವಿ. ನೀವು ಗೊತ್ತಿಲ್ಲದೇನೋ ನೀವು ಆಚರಿಸ್ತಕ್ಕಂಥ ಸಂಕ್ರಾಂತಿ ಹಬ್ಬ ಭಾನುವಾರದ ದಿವಸ, ಅಂದರೆ ಮಕರ ರಾಶಿಯಲ್ಲಿ ಸೂರ್ಯನು ಪ್ರವೇಶ ಮಾಡಿ ಕರ್ಕಾಟಕ ರಾಶಿಯನ್ನ ನೋಡ್ತಾ ಇದ್ದಾಗ, ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಯನ್ನು ನೋಡ್ತಾ ಇದ್ದಾಗ, ಅಂದರೆ ಸೂರ್ಯ ಪಥಚಲನೆಯನ್ನ ತಾನು ದಕ್ಷಿಣಾಯನ ಉತ್ತರಾಯಣಕ್ಕೆ, ಉತ್ತರಾಯಣ ಪುಣ್ಯಕಾಲ ಅಂತ ಏನು ಕರೀತಾರೆ, ಆ ವಿಶೇಷವಾಗಿರ್ತಕ್ಕಂಥ ಧನುರ್ಮಾಸದ ಕೊನೆಯ ದಿನವೇ ಈ ಒಂದು ವೈಶಿಷ್ಟ್ಯತೆ. ನಮ್ಮಲ್ಲಿ ಸಾಕಷ್ಟು ಜನ ಧನುರ್ಮಾಸ ಅಂತಾರೆ, ಕೆಲವರು ಪುಷ್ಯಮಾಸ ಅಂತಾರೆ, ನಾನಾ ರೀತಿಯಲ್ಲಿ ಆಚರಿಸ್ತೀವಿ ಈ ಒಂದು ಸಂಕ್ರಾಂತಿ. ಶಂಕರ ಆಂತಿ ಅಂತಕ್ಕಂಥದ್ದು ಅಂತ್ಯಕ್ರಿಯ, ಅಂದ್ರೆ ಕಾಮ ದಹನವಾಗಿರೋ ದಿನವೇ ಸಂಕ್ರಾಂತಿ. ಈ ದಿವಸ ಆ ರತಿ ಮನ್ಮಥ ವಿಶೇಷವಾಗಿ ಪುಷ್ಪಕ ಅನುಗ್ರಹದಲ್ಲಿ, ಪುಷ್ಪ ಬಾಣದಲ್ಲಿ ಎಂದು ಶಿವನು ಅನುಗ್ರಹಪೂರ್ವಕವಾಗಿ ರತಿ ಮನ್ಮಥ ಇಬ್ಬರೂ ಬಂದು ಆ ವಿಶೇಷವಾದ ಸಂಚಾರದಲ್ಲಿ ಆಡ್ಕೊಂತ ಇದ್ದ ಸಮಯದಲ್ಲಿ ಶಿವನು ತಪಸ್ಸಲ್ಲಿದ್ದಾಗ ಆ ಭಸ್ಮಾಂತಕಂ ಇದಂ ಶರೀರಂ, ತಾನು ಭಸ್ಮದಲ್ಲಿ ಲೇಪನವನ್ನು ಹಚ್ಚಿ ಪರಿಪೂರ್ಣ ಅಗ್ನಿಜ್ವಾಲೆಯಲ್ಲಿ ಕೂತಿರೋ ಈಶ್ವರನಿಗೆ ಇವರು ಆ ಬಾಣವನ್ನು ಹೊಡಿತಾರೆ. ಬಾಣವನ್ನು ಹೊಡೆದಾಗ ನಾವು ತಪೋಭಂಗವಾಗಿದ್ದೆ ಅನ್ನೋ ರಾತ್ರಿ ಅನುಗ್ರಹವಾಗಿ ಆ ರಾತ್ರಿಯಲ್ಲೇ ಭಸ್ಮಾಂತಕಂ ಇದಂ ಶರೀರಂ ಮೂರನೇ ಕಣ್ಣನ್ನು ಬಿಡ್ತಾರೆ. ಆಗ ಆ ಮನ್ಮಥನ ದಹನವಾಗತ್ತೆ. ಆ ಮನ್ಮಥನ ದಹನವಾಗಿದ್ದ ಒಂದು ಕ್ಷಣವೇ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂತಾಳೆ ರತಿ. ಅಯ್ಯೋ ಹೀಗಾಗೋಯ್ತೆ, ಇಂಥ ಒಂದು ರೀತಿ ದೈವ ಕ್ಷಮಿಸು ಪರಮೇಶ್ವರ, ನಮ್ಗೆ ಯಾವ ರೀತಿಯಾಗೂ ಆಟ ಆಡ್ತಾ ಇದ್ದೆ ಈ ಒಂದು ಸಮಯದಲ್ಲಿ, ತಮ್ಮನ್ನು ಯಾವ ಕಾಲಕ್ಕೂ ಅರ್ಥು ನಾವುಗಳು ಈ ಜಗತ್ತನ್ನು ಯಾವ ಕಾಲಕ್ಕೆ ಸಂಹಾರ ಮಾಡ್ತಕ್ಕಂಥ ಅವಕಾಶವನ್ನು ನಮ್ಮ ಮೇಲೆ ಪ್ರಯೋಗಿಸಬೇಡಿ ದಯವಿಟ್ಟು ಅಂತ ಹೇಳಿ ಸ್ಮರಣೆ ಮಾಡ್ಕೊತಾರೆ. ಆಗ ರತಿ ಮನ್ಮಥರಿಗೆ ಇಬ್ಬರಿಗೆ ಪುನರ್ಚೇತನಗೊಂಡು ಈ ಒಂದು ದಿವಸ ಶಂಕರ ಆಂತಿ, ಆಂತಿ ಅಂದರೆ ಅಂತ್ಯಕಾರದ ಕಣ್ಣು, ರಾತ್ರಿಯಲ್ಲಿ ಮೂರನೇ ಕಣ್ಣನ್ನು ತೆಗೆದಿರೋದ್ರಿಂದ ಮನ್ಮಥನ ದಹನ ಮಾಡಿರೋದ್ರಿಂದ ಈ ಒಂದು ಹಬ್ಬಕ್ಕೆ ವಿಶೇಷವಾಗಿ ಶ್ರಾಂತಿ ಅಂತ ನಾಮಕರಣ ಮಾಡಿದ್ರು. ಒಂದು ಪಕ್ಷದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಇದನ್ನ ವಿಷ್ಣು ಪುರಾಣದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು, ಸಾಕಷ್ಟು ವಿಚಾರಗಳೇ ಇವತ್ತಿನ ದಿವಸ ಸಾಲು ಸಾಲಾಗಿ ಹಬ್ಬಗಳು ಅಂತ ಕರಿತೀವಿ. ಮೊದಲನೇ ಹಬ್ಬ ಪ್ರಾರಂಭಿಸ್ತಾ ಬಂದಾಗ ಸೃಷ್ಟಿ ಹಬ್ಬದಂತ ನಾವುಗಳು ಪ್ರಾರಂಭಿಸ್ತಾ ಹೋದ್ವಿ ವರ್ಷದ ಹಬ್ಬ.
ಆದರೆ ಕೆಲವರಿಗೆಲ್ಲ ಉಗಾದಿ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಅಂದರೆ ನಮಗೆ ಯುಗಾದಿ ಬರೋವರೆಗೂ ಹೊಸ ವರ್ಷ ಅಲ್ಲ. ಆದರೆ ಈ ಕೊನೆಯ ಹಬ್ಬ ಇದ್ದ ಹಾಗೆ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಇದು ಕೊನೆ ಹಬ್ಬ ಸಂಕ್ರಾಂತಿ. ಇವತ್ತು ಆ ಪಸರು ಪೈರು ಏನೇನು ಬರುತ್ತೆ ಹೊಸದಾಗಿರ್ತಕ್ಕಂಥ ಧಾನ್ಯ ದವಸ ಧಾನ್ಯಗಳಲ್ಲಿ ಎಲ್ಲ ರೈತ ವರ್ಗರು ಪರಿಪೂರ್ಣವಾಗಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ ಗೋತೆಯನ್ನ. ಆ ಗೋಮಾತೆಯನ್ನ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥ ಈ ಸಂಕ್ರಾಂತಿಯಂದು ಎಲ್ಲ ಗಿಡ ಮರ ರಾಶಿಗಳಲ್ಲಿ ಎಲ್ಲ ಇರುವೆಗಳು ಏನೇನು ಸಂಗ್ರಹಿಸಿರುತ್ತೆ. ಮಳೆಗಾಲದಲ್ಲಿ ಎಲ್ಲ ಬೀಜಗಳೆಲ್ಲ ಹಾಳಾಗೋಗುತ್ತಂತೆ. ಆಗ ಸಂಗ್ರಹಿಸಿ ಇರ್ತಕ್ಕಂಥ ಬೀಜಗಳನ್ನು ಇರುವೆಗಳು ತಾವು ತಮ್ಮ ತಮ್ಮ ಗೂಡುಗಳಲ್ಲಿ ಇಟ್ಕೊಂಡಿರುತ್ತೆ. ಅದನ್ನ ಯಾವ ಕಾಲಕ್ಕೂ ರೈತರು ನೋಡಿ ಅದನ್ನು ಉಪಯೋಗಿಸಿ ಸಾಲವನ್ನಾಗಿ ಕೇಳಿರ್ತಕ್ಕಂಥದ್ದೇ ಸಂಕ್ರಾಂತಿ. ಇವತ್ತಿನ ದಿವಸ ಆ ಸಂಕ್ರಾಂತಿಯನ್ನು ಋಣವನ್ನು ತೀರಿಸ್ಕೋ. ಅದಕ್ಕೆ ನಾವು ಭೂಮಿ ಋಣ ಯಾವ ಕಾಲಕ್ಕೂ ತೀರ್ಸ್ಕೊಂಡ್ಬಿಡ್ಬೇಕಪ್ಪ ಅಂತೀವಲ್ಲ, ಆ ಮಾತು ಈ ಸಂಕ್ರಾಂತಿಗೆ ಬಂತು. ಅದಕ್ಕೆ ಇರುವೆಗಳಿಗೆ ಭೂಮಿ ಋಣವನ್ನು ನೈಋತ್ಯ ಭಾಗದಿಂದ ಎಲ್ಲ ಭಾಗದಲ್ಲಿ ಇರತಕ್ಕಂಥ ರೈತ ವರ್ಗರು ಇವತ್ತಿನ ದಿವಸ ಆ ಋಣವನ್ನು ತೀರಿಸ್ಕೊಂತಾರೆ. ಹೇಗೆ? ತಮ್ಮ ದವಸ ಧಾನ್ಯಗಳನ್ನು ಎತ್ತರವಾಗಿ ಮಧ್ಯ ಹಾಕಿ ಪೂಜೆ ಪುನಸ್ಕಾರವನ್ನು ದೀಪವನ್ನು ಹಚ್ಚಿ ಪರಿಪೂರ್ಣ ಅನುಗ್ರಹವನ್ನು ಪಡೆದು ಉತ್ತರಿ ಹಬ್ಬ ಅಂತ ಬಹಳ ಜನ ಆಚರಿಸ್ಕೊಳ್ತಕ್ಕಂಥ ಅವಕಾಶ ಈ ಹಬ್ಬದಲ್ಲಿ ಅನುಗ್ರಹವಾಗಿ ಪಡೆದಿರತಕ್ಕಂಥ ಸಂಕ್ರಾಂತಿಗೆ ಮೊದಲು ಕಬ್ಬಿನ ಜಲ್ಲೆ ಬರಕ್ಕೆ ಮೊದಲು ನೀವುಗಳು ಕಾಮವನ್ನು ದಹನ ನಮ್ಮಲ್ಲಿ ಅಪೇಕ್ಷೆಗಳನ್ನು ದಹನ ಮಾಡಿ ತದನಂತರ ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ಆ ಬೀಜಗಳನ್ನ ಸಾಲ ತಗೊಂಡ್ರೋದನ್ನೆಲ್ಲ ಇವತ್ತಿನ ದಿವಸ ಆ ರಾಶಿಗಳ ಸುತ್ತಲೂ ಹಾಕಿರ್ತಾರೆ. ಆಗ ತಮ್ಮ ಇರುವೆಗಳು ಎಲ್ಲ ಇಲಿಗಳು ಅಳಿಲ್ಗಳು ಪಕ್ಷಿಗಳು ತಾವೆಲ್ಲ ಬಂದು ತಾವು ಏನೇನು ಸಾಲವನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಮೊದಲ ದಾನವೇ ಅದು. ಅದಕ್ಕೆ ನಾರಿಯ ಪ್ರಥಮ ಧರ್ಮನೋ ರಂಗೋಲಿ ಹಿಟ್ಟು ಹಾಕಬೇಕಾದ್ರೆ ಅಕ್ಕಿ ಹಿಟ್ಟೇ ಹಾಕಿ ಅಂತ ಹೇಳ್ತೀವಿ. ಯಾಕೆಂದರೆ ಮೊದಲಾಗಿ ಆ ಅಕ್ಕಿ ಹಿಟ್ಟು ಹಾಕಿದಾಗ ಆ ರಂಗೋಲಿಯನ್ನು ಬರೆದಾಗ ವಿಶೇಷವಾಗಿ ರಂಗಾವಲಿಯಲ್ಲಿ ಎಲ್ಲ ಕ್ರಿಮಿಕೀಟಗಳು ಮೊದಲು ಆಹಾರ ತದನಂತರ ದೇವರಸೆ ಅಂತ ನಾರಿಯ ಪ್ರಥಮ ಧರ್ಮ ಆದಿಶಂಕರಾಚಾರ್ಯ ಹೇಳಿಕೊಟ್ಟಿರೋ ವಿಚಾರ. ಇಷ್ಟೆಲ್ಲ ಇರ್ತಕ್ಕಂಥ ಇವತ್ತಿನ ದಿವಸ ಸಾಲು ಸಾಲಾಗಿ ಹಬ್ಬಗಳು. ಈ ಸಾಲು ಹಬ್ಬಗಳು ಬಂದಿರೋದ್ರಲ್ಲಿ ನಾವು ಇವತ್ತಿನ ದಿವಸ ಭೋಗಿ ಹಬ್ಬ ಅಂತ ಕರಿತೀವಿ. ಯಾತಕ್ಕೆ ಭೋಗಿ ಹಬ್ಬ? ಭೋಗವನ್ನ ಅನುಭವಿಸೋದು ದೇವೇಂದ್ರ. ಅದಕ್ಕೆ ಭೋಗವನ್ನು ಅನುಭವಿಸುವ ಈ ದೇವೇಂದ್ರನ ಕತೆ ನಿಮಗೆ ಹೇಳಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು? ಸ್ವಲ್ಪ ಹೀಗೆ ಕಾಯ್ಕೊಂಡು ಕೂತ್ಕೋಬೇಕು. ವಿಶೇಷವಾದ ಸಂಕ್ರಾಂತಿ ಹಬ್ಬಕ್ಕೆ ಮೊದಲು ಭೋಗಿ ಹಬ್ಬವನ್ನು ಆಚರಿಸೋದು ಹೇಗೆ ಎತ್ತ ಯಾತಕ್ಕೆ ಅನ್ನೋದು ತಿಳ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ. ಗುರುಜಿ, ಹಾಗಾದ್ರೆ ಮಕರ ಸಂಕ್ರಮಣವನ್ನ ನಾನಾ ಕಾರಣಗಳಿಗಾಗಿ ಆಚರಿಸಲಾಗತ್ತೆ. ಅದರ ಕಾರಣಗಳು ಏನು ಎಂತೆಂಥದ್ದು ಅಂತ ಹೇಳ್ತಾ ಭೋಗಿ ಹಬ್ಬ ಅಂತ ಕೂಡ ಕರೆಯಲಾಗತ್ತೆ. ಯಾತಕ್ಕೆ ಅಂತ ತಿಳಿಯೋಣ ವೀಕ್ಷಕರೇ.